ಎಲ್ಲರಿಗೂ ನಮಸ್ಕಾರ. ಆರ್ ಫುಡ್ ರೆಸಿಪಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತಂದೂರಿ ರೊಟ್ಟಿ ತುಂಬಾ ರುಚಿಯಾಗಿ ನಾವು ಡಾಬಾ ಸ್ಟೈಲಲ್ಲಿ ಯಾವ ಥರ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗೋದ್ರಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗಿದ್ರೆ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಒಂದು ಬೌಲ್ಗೆ ನಾನು 1.5 ಕಪ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್, ಇಷ್ಟನ್ನು ಹಾಕ್ಕೊಂಡು ಒಂದು ಸಲ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಅರ್ಧ ಕಪ್ ಆಗುವಷ್ಟು, ಅಂದರೆ ನಾವು ಅದರಲ್ಲಿ 1.5 ಕಪ್ ಆಗುವಷ್ಟು ನಾವು ಮೈದಾ ಹಿಟ್ಟು ತೊಗೊಂಡಿದ್ದೀವಲ್ವ, ಅದೇ ಕಪ್ಪಲ್ಲಿ ನಾವು ಒಂದು 1/4 ಕಪ್ ಆಗುವಷ್ಟು ನಾವು ಇದನ್ನ ಮೊಸರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಸಕ್ಕರೆನ ಸೇರಿಸ್ಕೊಂಡು ನಾವು ಇದಕ್ಕೆ ಹಾಕೊಳ್ಳೋಣ. ಹಾಕೊಂಡ ನಂತರ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪನೇ ನಾವು ನೀರನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಬೆಣ್ಣೆ ಹಾಕೊಳ್ಳೋದ್ರಿಂದ. ತುಪ್ಪನ ಬಳಸಬಾರ್ದು, ಇದಕ್ಕೆ ಬೆಣ್ಣೆನೇ ಹಾಕೋಬೇಕು. ಆಗಲೇ ನಮಗೆ ಹೋಟೆಲ್ ಥರನೇ ನಮಗೆ ರುಚಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಂದೂರಿ ರೊಟ್ಟಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನೀರನ್ನ ಹಾಕುವಾಗ ಸ್ವಲ್ಪನೇ ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಕೊಬೇಕು. ನೋಡ್ತಾ ಇದ್ರಲ್ಲ, ಇವಾಗ ನೀಟಾಗಿ ನಾವು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನಾವು ನಾದ್ಕೋತೀವೋ ಅಷ್ಟೇ ಚೆನ್ನಾಗಿ ನಮಗೆ ತಂದೂರಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರಲ್ಲ ಎಷ್ಟು ಸಾಫ್ಟಾಗಿದೆ ಅಂತ. ಈ ಥರ ನಮಗೆ ಹದ ಬರಬೇಕು. ಇವಾಗ ನೀಟಾಗಿ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ನೋಡ್ತಾ ಇರಲ್ಲ, ಈ ರೀತಿ ಇದ್ದರೆ ನಮಗೆ ಕರೆಕ್ಟಾಗಿ ಇದು ರೆಡಿಯಾಗಿದೆ ಅಂತ. ಇದನ್ನು ಒಂದು ಪ್ಲೇಟ್ನ ನಾವು ಇದನ್ನು ಮುಚ್ಚಿಬಿಟ್ಟು ಮಿನಿಮಮ್ ಅಂದರೂ ಇದು 1 ಅವರ್ ಆದರೂ ಇದು ಚೆನ್ನಾಗಿ ನೆನೆಯಬೇಕು. ಅಲ್ಲಿವರೆಗೂ ನಾವು ಇದನ್ನು ಒಂದು ಪ್ಲೇಟ್ನ ನಾವು ಮುಚ್ಚಿ ಇದು ನೆನೆಯವರೆಗೂ ಬಿಡೋಣ. ನೋಡಿ, 1 ಅವರ್ ಆದಮೇಲೆ ಇವಾಗ ತುಂಬಾ ಚೆನ್ನಾಗಿ ಇದು ನೆಂದಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಈ ಸಾಫ್ಟ್ನೆಸ್ ಬರಬೇಕು. ನೋಡ್ತಾ ಇರಲ್ಲ, ಇವಾಗ ಮತ್ತೆ ಒಂದು ಸಲ ನಾವು ಇದನ್ನು ನೀಟಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರಲ್ಲ, ಇವಾಗ ನಾದ್ಕೊಂಡ ನಂತರ ಇವಾಗ ಸಣ್ಣ ಉಂಡೆಗಳಾಗಿ ನಾವು ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ರೆಡಿಯಾಗಿದೆ ಅಲ್ವಾ. ಇವಾಗ ಒಂದು ಬೌಲಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಹಿಟ್ಟು ರೆಡಿ ಮಾಡ್ಕೊಂಡ ನಂತರ ನೋಡಿ, 2 ಸೈಡು ನಾವು ಈ ಥರ ನೀಟಾಗಿ ಇದನ್ನು ನೀಟಾಗಿ ಹಚ್ಕೋಬೇಕು. ಇವಾಗ ಹಚ್ಕೊಂಡ ನಂತರ ನೋಡಿ, ನಾನು ಯಾವ ಥರ ಲಟ್ಟಿಸ್ತೀನಿ ಅದೇ ರೀತಿ ನೀವು ಲಟ್ಟಿಸ್ಕೋಬೇಕು. ನಿಮಗೆ ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪಿಗೂ ಕೂಡ ತಂದೂರಿ ರೊಟ್ಟಿನ ಮಾಡ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಉದ್ದ ಅಂದರೆ ಲೆಂತಿಯಾಗಿರಬೇಕು ಅಂದರೆ ನೋಡಿ ನಾನು ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಬೇಕು ಅಂದರೆ ನೀವು ಇದೇ ರೀತಿ ಲಟ್ಟಿಸ್ಕೊಳ್ಬೇಕು. ಆಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬಾ ತೆಳುವಾಗಿ ಲಟ್ಟಿಸೋಕೆ ಹೋಗ್ಬಿಡಿ, ತಿಕ್ನೆಸ್ ಇರಬೇಕು ಒಂದು ಸ್ವಲ್ಪ. ನೋಡಿ, ಚೆನ್ನಾಗಿ ಲಟ್ಟಿಸಿದ ನಂತರ ಸ್ವಲ್ಪ ಮೇಲ್ಗಡೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಇನ್ನೊಂದು ಸಲ ಅದ್ರ ಮೇಲೆ ಮತ್ತೆ ಈ ಥರ ಲಟ್ಟಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಮತ್ತೆ ಇದನ್ನು ನೀಟಾಗಿ ಲಟ್ಟಿಸ್ಕೊಂಡ ನಂತರ ನಿಮಗೆ ತೋರಿಸ್ತೀನಿ. ಕೆಳಭಾಗ ಏನಿರುತ್ತೆ ನಾವು ಲಟ್ಟಿಸಿರ್ತೀವಲ್ಲ ಆ ಕೆಳಭಾಗಕ್ಕೆ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ವಲ್ಪ ನಾವು ನೀರನ್ನ ಹಚ್ಚಬೇಕು. ತಣ್ಣೀರನ್ನ ನೀಟಾಗಿ ಈ ಥರ ಹಚ್ಕೊಂಡು, ನೀವು ಏನಕ್ಕೆ ಈ ಥರ ಹಚ್ಕೋಬೇಕು ಅಂದರೆ ನಾವು ಹಂಚ ಮೇಲೆ ಹಾಕಬೇಕಾದ್ರೆ ಈ ಥರ ತಣ್ಣೀರನ್ನ ನಾವು ನೀಟಾಗಿ ಹತ್ಕೊಂಡ್ಬಿಟ್ಟು ನೋಡಿ ಈ ಭಾಗ ಏನಿರುತ್ತೆ ಅದನ್ನು ಹಂಚ ಮೇಲೆ ಹಾಕಬೇಕು ನಾವು. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾವು ಹಂಚ ಮೇಲೆ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ತಂದೂರಿ ರೊಟ್ಟಿ. ಇವಾಗ ನೋಡಿ, ಈ ಥರ ಉಲ್ಟಾ ಇಟ್ಕೊಂಡು ನಾವು ಈ ಥರ ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಇದನ್ನು ಬೇಯಿಸ್ಕೋಬೇಕು. ನೋಡಿ ಯಾವ ಥರ ಬರ್ತಿದೆ ಅಂತ. ಹೋಟೆಲ್ ರೀತಿಲೇ ತುಂಬಾ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ತಂದೂರಿ ರೊಟ್ಟಿನ. ನೋಡ್ತಾ ಇದ್ರಲ್ಲ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ. ಇದೇ ರೀತಿ ನೀವು ಅಷ್ಟೇ ಮನೆಯಲ್ಲಿ ನಾನು ಹೇಳ್ಕೊಟ್ಟಿರೋ ರೀತಿಯೇ ನೀವು ಇದೇ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಟೇಸ್ಟಿ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಅಷ್ಟೇ ಇದೇ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ತಂದೂರಿ ರೊಟ್ಟಿ. ನೋಡ್ತಾ ಇದ್ರಲ್ಲ, ಉಲ್ಟಾ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ಇದು ಪರ್ಫೆಕ್ಟಾಗಿ ಇದು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಅಲ್ಲ. ಇವಾಗ ಸ್ವಲ್ಪ ಇದಕ್ಕೆ
ಎಣ್ಣೆನ ಹಚ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಬೆಣ್ಣೆನೂ ಕೂಡ ಹಾಕೋಬೋದು. ಬೆಣ್ಣೆ ಹಾಕಿರೋದ್ರಿಂದ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಪರ್ಫೆಕ್ಟಾಗಿ ತಂದೂರಿ ರೊಟ್ಟಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.